ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಮಜಲಾಪುರ ಗ್ರಾಮದ ರೈತರ ಕಣಗಳಲ್ಲಿ ಒಕ್ಕಲಿ ಮಾಡಿ ಹಾಕಿದ್ದ ಗೋವಿನ ಜೋಳ ಮತ್ತು ಮೇವಿಗೆ ಬೆಂಕಿ ಹತ್ತಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಇನ್ನು ಬೆಂಕಿ ಹೇಗೆ ಹತ್ತಿತು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಬೆಂಕಿ ಹತ್ತಿದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕದ ವಾಹನ ಬೆಂಕಿಯನ್ನು ನಿಂದಿಸಿದರು. ಅಲ್ಲಿ ಒಂದು ಇದೆ 3 ರಾಶಿ ಸುಟ್ಟವು. ಅದಕ್ಕೆ ತಕ್ಷಣ ಮಾನ್ಯ ತಹಸೀಲ್ದಾರಿಗೆ ನಾವು ಒತ್ತಾಯ ಮಾಡ್ತೀವಿ. ಇದನ್ನು DC ಅವರ ಗಮನಕ್ಕೆ ತೊಗೊಂಬಂದು ಏನಿವತ್ತು ಸರ್ಕಾರ 2400 ರೂಪಾಯಿ ರೇಟ್ ಮಾಡೈತಿ. ಅದೇ ರೀತಿಯಾಗಿ ಯಾಕಂದ್ರೆ ಈಗ ಕರೆ ಮಾಲ್ ತೊಗೊಂಡೋದ್ರು ಯಾರು ತೊಗೊಂಡು ಹೋಗೋದಿಲ್ಲ, ಅದು ಸುಟ್ಟಂಥ ಕಾಳನ್ನು ಯಾರು ತೊಗೊಳ್ಳೋದಿಲ್ಲ. ಅದಕ್ಕೆ ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ರೈತರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಏನು ಪರಿಹಾರ ಹಾಳಾಗೈತಿ ಇದನ್ನು ನೀವು ಆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ಯಶಸ್ವಿ ಆಗ್ಬೇಕಂತೇಳಿ ರೈತರ ಪರವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಆದಷ್ಟು ಬೇಗನೆ ಮತ್ತು ವಿಳಂಬ ಮಾಡಬೇಡಿ. ಪಾಪ ಅವ್ರನ್ನ ಇವತ್ತು ನಾಳೆ ಹಾಕ್ಸೋರಿದ್ರು, ಅದು ಯಾರ ಕೈಯಂದು ಅಲ್ಲ, ಕರೆಂಟ್ ವಿದ್ಯುತ್ ಸರ್ಕ್ಯೂಟ್ನಿಂದ ಇದು ಅನಾಹುತ ಆಗೈತಿ. ಅದಕ್ಕೆ ತಕ್ಷಣ ನೀವೇನು ಗೋಂಜೋಳ ಒಂದು ರೇಟ್ ಮಾಡಿರಿ 2400 ರೂಪಾಯಿ, ಅದೇ ರೇಟ್ನಂಗೆ ರೈತರಿಗೆ ಆ ಪರಿಹಾರ ಮುಟ್ಟಿಸ್ಬೇಕಂತೇಳಿ ನಮ್ಮ ಎಲ್ಲರ ಪರವಾಗಿ ರೈತರ ಪರವಾಗಿ ಒತ್ತಾಯನ ಮಾಡ್ತಿದ್ದೇವೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ. ಅದಕ್ಕೆ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಅದಕ್ಕೆ ಪರಿಹಾರ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಿ ನಮ್ಮ ವಿನಂತಿ.